ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಅಧ್ಯಕ್ಷರಿಗೆ ಹಾಗೂ ರಾಜ್ಯ ತಂಡಕ್ಕೆ ಪ್ರಹ್ಲಾದ್ ಜೋಶಿ ಸರ್ ಅವರಿಗೆ, JM ಸಿದ್ದೇಶ್ ಸರ್ ಅವರಿಗೆ, ಹೊನ್ನಾಳಿ ರೇಣುಕಾಚಾರ್ಯ ಅವರಿಗೆ, ಇವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಚ್ಛಪಡ್ತೀನಿ. ಯಾಕಂದ್ರೆ ಬಹಳ ಖುಷಿ ಅನಿಸುತ್ತೆ, ನಮ್ಮಲ್ಲಿ ಕೂಡ ಹುಮ್ಮಸ್ ತುಂಬಿದಂಗಾಗಿದೆ. ಯಾಕಂದ್ರೆ ಜನರಲ್ ಕ್ಷೇತ್ರದೊಳಗ ನಾವು ದಾಸ್ ಕರಿಯಪ್ಪನವ್ರನ್ನ ಅಭ್ಯರ್ಥಿ ಮಾಡ್ತಾರ ಅಂತ ಅನ್ಕೊಂಡಿರ್ಲಿಲ್ಲ. ಅವರು ಮೊದಲಿಗೆ ಪೇರೆಂಟ್ ಬೋರ್ಡಿಯ ಜಿಲ್ಲಾ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ರು. ಆಮೇಲೆ ST ಘಟಕದ ರಾಜ್ಯ ಉಪಾಧ್ಯಕ್ಷರಾಗಿ ಕೂಡ ಈಗ ಹಾಲಿ ಕೆಲಸ ಮಾಡ್ತಾ ಇದ್ರು. ಅವ್ರಿಗೂ ಕೂಡ ಅವ್ರ ತಂದೆಯವರು ಒಮ್ಮೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ರು. ಇವ್ರಿಗೂ ಕೂಡ ಅನ್ಕೊಂಡಿದ್ದಿಲ್ಲ ಕಾಣ್ತದೆ ನಮ್ಮ ಶ್ರೀನಿವಾಸ್ ಅವರು ನನಗೆ MLA ಟಿಕೆಟ್ ಸಿಗ್ತದೆ ಅಂತ ತಿಳ್ಕೊಂಡ. ಯಾಕಂದ್ರೆ ಬಹಳ ಜನ ರಾಜ್ಯದಲ್ಲಿ ಗೊಂದಲ ಅನ್ನುವಂತ ವಿಚಾರ ಇತ್ತು. JM ಸಿದ್ದೇಶ್ ಅವ್ರ ಬಣ, BY ವಿಜೇಂದ್ರ ಅವ್ರ ಬಣ ಅನ್ನುವಂತ ಮಾತು ಕೇಳಿ ಬರಾಕತ್ತಿತ್ತು. ಆದ್ರೆ ನಿನ್ನೆ ಸಾಯಂಕಾಲ ನಾವು ನೋಡ್ಲಾಗಿ JM ಸಿದ್ದೇಶ್ ಅವರ ಆಶೀರ್ವಾದ, BY ವಿಜೇಂದ್ರ ಅವರ ಆಶೀರ್ವಾದ, ಯಡಿಯೂರಪ್ಪನವರ ಆಶೀರ್ವಾದ, ರೇಣುಕಾಚಾರ್ಯ ಅವರ ಆಶೀರ್ವಾದ, ಎಲ್ಲರ ಆಶೀರ್ವಾದ ನಿನ್ನೆ ಅವ್ರಿಗೆ ಸಿಕ್ತು. ಜಯ ಖಚಿತ ಅನ್ನುವಂತ ಮಾತನ್ನು ತಮ್ಮ ಮೂಲಕ ಹೇಳಕ್ಕೆ ಇಚ್ಛಪಡ್ತೀನಿ. ಇದೆಲ್ಲ ಆಗ್ಬೇಕಾದ್ರೆ ಮುಖ್ಯ ಕಾರಣ ನಮ್ಮ ST ಘಟಕದ ರಾಜ್ಯಾಧ್ಯಕ್ಷರಾಗಿರುವಂತಹ ಬಂಗಾರು ಹನುಮಂತ್ ಅವರು ಹಾಗೂ B ಶ್ರೀರಾಮುಲು ಅವರು, ರಾಜೀಗೌಡ ನರಸಿಂಹ ನಾಯ್ಕ ಅವರು, ಅದೇ ತರನಾಗಿ ಶಿವನಗೌಡ ನಾಯಕ್ ಅವರು, ಇವರು ಬಹಳ ಒಂದು ಎಫರ್ಟ್ ಹಾಕಿದ್ರು. ರಾಜ್ಯದಲ್ಲಿ ಹೋದ್ ಸಾರಿ ಸಾರ್ವತ್ರಿಕ ಚುನಾವಣೆ ಒಳಗ 15 ಸೀಟು ನಾವು ಸೋತಿದೀವಿ. ಎಲ್ಲೇ ಒಂದು ತಪ್ಪು ನಡೆದದ, ಆ ತಪ್ಪನ್ನ ಸರಿ ಮಾಡ್ಕೋಬೇಕಾಗೈತೆ ಅನ್ನುವಂತನ್ಯಾಗ ಏನೋ ವಿಚಾರ ಬಂದಾಗ ಹೆಚ್ಚು ಕಮ್ಮಿ ಚಿತ್ರದುರ್ಗ, ದಾವಣಗೆರೆ 2 ಕ್ಷೇತ್ರದಲ್ಲಿ, ಬಳ್ಳಾರಿ ಈ 3 ಕ್ಷೇತ್ರದಲ್ಲಿ ನಮ್ಮ ವಾಲ್ಮೀಕಿ ಸಮಾಜ ಜಾಸ್ತಿ ಇರೋದ್ರಿಂದ, ಪ್ರಾಬಲ್ಯ ಇರೋದ್ರಿಂದ ನಾವೇನ್ ಅನ್ಕೊಂಡಿದ್ದೀವಿ, ಚಿತ್ರದುರ್ಗ ಮತ್ತು ಬಳ್ಳಾರಿ ಮಾತ್ರ ವಾಲ್ಮೀಕಿ ಸಮಾಜಕ್ಕೆ ಸೀಮಿತ ಇರ್ತದೆ ಅನ್ಕೊಂಡಿದ್ದೀವಿ. ಆದ್ರ ನಮಗೆ ದಾವಣಗೆರೆಯಲ್ಲಿಯೂ ಕೂಡ ಒಂದೊಂದು ಜನರಲ್ ಕ್ಷೇತ್ರದಲ್ಲಿ ವಾಲ್ಮೀಕಿ ಸಮಾಜದವ್ರನ್ನ ಪರಿಗಣನೆ ತಗೊಂಡಿದ್ದು ಬಹಳ ಖುಷಿ ವಿಷಯ. ಅದು ಲಾಭ ಏನಂದ್ರ, ಅದರ ಲಾಭ ಬಾಗಲಕೋಟೆಯಲ್ಲಿ ಇರುವಂತಹ ಒಂದು 15ರಿಂದ 20 ಸಾವಿರ ಮತದಾರರು ಒಂದ್ ಸೈಡ್ ವಿಚಾರ ಮಾಡ್ಬೇಕಾಗ್ತದೆ. ಯಾಕಂದ್ರೆ ವಿಚಾರ ಮಾಡ್ಯಾರ ಈಗ ಆಲ್ರೆಡಿ, ಇನ್ನಿಂದನೂ ನೋಡಕತ್ತೀವಲ್ಲ, ನಮ್ಮ ಸಮಾಜದ ಗ್ರೂಪ್ಗಳಲ್ಲೆಲ್ಲ ನೋಡಕತ್ತೀವಿ ನಾವು. ಎಲ್ರು ಕೂಡ ಸಾಮಾಜಿಕ ನ್ಯಾಯ ಅಂತೇಳಿ ಕಾಂಗ್ರೆಸ್ ಹೇಳ್ತದೆ. ಅದ್ರ ನಿಜವಾದ ಸಾಮಾಜಿಕ ನ್ಯಾಯ BJP ಕೊಟ್ಟೈತೆ ಅಂತ ತಿಳ್ಕೊಂಡು ಈ ಸಾರಿ BJP ಜೊತೆ ನಮ್ಮ ಸಮಾಜ ಇರ್ತದೆ ಅನ್ನುವಂತ ಪ್ರಬಲವಾದ ನಂಬಿಕೆ ಐತಿ ನಮ್ಗೆ.